101 ರಾತ್ರಿಗಳು ಕಠಿಣ ವೃತ ಮಾಡಿ ದೇವಿ ಮಂತ್ರಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಬ್ರಹ್ಮಚರ್ಯ ಶಿಲ್ಪಿನೇ ದೇವಿ ವಿಗ್ರಹ ಕೆತ್ತಬೇಕು ಅನ್ನೋದನ್ನ ನಾವು ಕೇಳಿದ್ದೀವಿ. ಅದು ನಿಜಾನಾ? ನಿಜ. ತನ್ನ ಮನಸ್ಸಿನ ಪಂಚೇಂದ್ರಗಳಿಗೆ ಕಡಿವಾಣ ಹಾಕದ್ಮೇಲೆ ದೇವಿ ವಿಗ್ರಹ ಕೆತ್ತಕ್ ಸಾಧ್ಯ. ರಾಮ್ಜಿ, ಇವರಿಗೆ ತಂಗಳು, ಸ್ಥಳ, ಊಟ ಉಪಚಾರಗಳನ್ನು ನೀವೇ ಮಾಡಿಕೊಡಬೇಕು. ಅಪ್ಪಣೆ ದಣಿ. ಮಲಗಲು ಬೇರೆ ಸ್ಥಳ ಬೇಕಾಗಿಲ್ಲ ಸ್ವಾಮಿ, ಕೆಲಸ ಮಾಡುವ ಸ್ಥಳದಲ್ಲೇ ಮಲಗಬೇಕು. ಬಾಲೆ, ದೇವಿ ವಿಗ್ರಹ ತಯಾರಾದ ಕೂಡಲೇ ನಮ್ಮ ವಿಗ್ರಹ ತಯಾರು ಮಾಡಿಕೊಡಬೇಕು. ಜೀವಂತವಾಗಿರೋರ ವಿಗ್ರಹನ ಕೆತ್ತಬಾರದು ಸ್ವಾಮಿ. ಅದನ್ನ ತೀರ್ಮಾನ ಮಾಡಬೇಕಾಗಿರೋದು ನೀನಲ್ಲ, ರಾಜ ವರ್ಮ. ನಮಸ್ಕಾರ ಪ್ರಭು. ಬಂದಿಯಾ? ಬಾ, ನಿನಗಾಗೆ ಕಾಯ್ತಾ ಇದ್ದೆ. ಹೇಗ್ ಬರ್ತಿದ್ಯಾ? ಚೆನ್ನಾಗಿ ಬರ್ದಿದ್ಯಾ ತಾನೆ? ನನ್ನಿಂದ ಆದಷ್ಟು ಪ್ರಯತ್ನ ಪಟ್ಟು ಬರೆದಿದ್ದೀನಿ ಪ್ರಭು. ಎಲ್ಲಿ ಎಲ್ಲಿ ನಾನು ನೋಡ್ಬೇಕು. ಸುಂದರವಾಗಿದೆ. ಎಷ್ಟೊಂದು ಸುಂದರವಾಗಿ ಚಿತ್ರ ಬಿಡಿಸೋದಕ್ಕೆ ಹೇಗೆ ಸಾಧ್ಯವಾಯಿತು? ನನ್ನ ಚೆಲುವಿನ ಚೆಲುವೆ. ನನ್ನ ಮನಸ್ಸಲ್ಲಿ, ನನ್ನ ತಲೆಯಲ್ಲಿ ಅವಳ ರೂಪ, ಹಾವ, ಭಾವ ತುಂಬಿಕೊಂಡಿದೆ ಮಹಾಸ್ವಾಮಿ. ನಿನಗೆ ಏನ್ ಬೇಕು ಕೇಳು. ನಿನಗೆ ಎಷ್ಟು ಕೊಟ್ರು ಏನು ಕೊಟ್ರು ಕಡಿಮೆನೆ. ರಾಮ್ಜಿ ದಣಿ, ಚೆಲುವೆ, ಅವಳು ನನ್ನ ಚೆಲುವೆ. ಅವಳ ಅಂದಾನ ಅನುಭವಿಸಿ ಮುಟ್ಟಿ ಮುಟ್ಟಿ ಚಿತ್ರ ಬಿಡಿಸಿದ ಈ ಕೈಗಳು ಇರಬಾರ್ದು. ರಾಮ್ಜಿ, ಅವನ ಜೀವನ ಪೂರ್ತಿ ಸುಖವಾಗಿರೋದಕ್ಕೆ ಏನೇನು ಬೇಕು ಎಲ್ಲ ಕೊಟ್ಬಿಡು. ಸುಖವಾಗಿರೋಗು. ಚೆಲುವೆ, ನನ್ನ ಚೆಲುವೆ.